ಹಾಗಿದ್ರೆ ಖಗ್ರಾಸ ಚಂದ್ರ ಗ್ರಹಣದ ಸಂದರ್ಭದಲ್ಲಿ ಏನೇನ್ ಮಾಡಬೇಕು, ಗ್ರಹಣದ ಕಾಲದಲ್ಲಿ ಏನೇನ್ ಮಾಡಲೇಬಾರದು, ಈ ಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳು ಏನು? ಖಗ್ರಾಸ ಚಂದ್ರ ಗ್ರಹಣದ ವೇಳೆ ನಾವು ಏನ್ ಮಾಡಬೇಕು? ಹಾಗಿದ್ರೆ ಗ್ರಹಣದ ಕಾಲದಲ್ಲಿ ಏನೇನ್ ಮಾಡಬಾರ್ದು, ಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳೇನು, ಯಾವ ರೀತಿಯಾಗಿರುತ್ತೆ ಆ ನಿಯಮಗಳು, ಈ ಗ್ರಹಣದ ಸೂತಕದಿಂದ ನಾವೆಲ್ಲರೂ ಕೂಡ ಹೇಗೆ ಪಾರಾಗೋದು, ಮತ್ತೆ ಊಟ ಯಾವಾಗ ಮಾಡಬೇಕು, ಶಾಸ್ತ್ರ ಏನು ಹೇಳುತ್ತೆ? ಕೆಲವರು ಹೇಳ್ತಾರೆ 3 ಬಾರಿ ಸ್ನಾನ ಮಾಡಬೇಕು ಅಂತ ಹೇಳಿ, ಕೆಲವರು ಹೇಳ್ತಾರೆ 2 ಬಾರಿ ಸ್ನಾನ ಮಾಡಿದ್ರೆ ಆಯಿತು, ಗ್ರಹಣ ಆರಂಭ ಆಗೋದಕ್ಕೂ ಮುನ್ನವೇ ಒಮ್ಮೆ ಈ ಸ್ನಾನವನ್ನು ಮಾಡಿಕೊಂಡ್ರಾಯ್ತು, ಅದು ಆರಂಭ ಆದಮೇಲೆ ಮಾಡಿದ್ರಾಯ್ತು ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ ಏನು ಮಾಡಬಾರ್ದು? ಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸಬಾರದು, ಗ್ರಹಣದ ಸೂತಕದ ಸಮಯದಲ್ಲಿ ಆಹಾರವನ್ನು ತಿನ್ನಲೂಬಾರದು, ಈ ವೇಳೆ ಸೂಜಿ, ಕತ್ತರಿ ಮತ್ತು ಚಾಕುವನ್ನು ಬಳಕೆ ಮಾಡಿಕೊಳ್ಬಾರ್ದು, ಯಾವುದೇ ಚೂಪಾದ ವಸ್ತುಗಳನ್ನು ನಾವು ಬಳಸಬಾರದು. ಈ ಚಂದ್ರಗ್ರಹಣದ ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ಕೂಡ ನಾವು ನಿಷೇಧವನ್ನು ಮಾಡಬೇಕು. ಗ್ರಹಣದ ಸಮಯದಲ್ಲಿ ಆಹಾರವನ್ನು ಕೂಡ ನಾವು ಬೇಯಿಸಬಾರ್ದು, ಪೂಜೆ ಮಾಡಬಾರ್ದು. ಈ ಗ್ರಹಣ ಆರಂಭ ಆಗೋದಕ್ಕೆ ಮುಂಚೆ ಒಮ್ಮೆ ಸ್ನಾನ ಮಾಡಬೇಕು. ಗ್ರಹಣ ಮುಗಿದ ನಂತರ ಈ ಸ್ನಾನವನ್ನು ಮಾಡಿ ದೇವಸ್ಥಾನದಲ್ಲಿ ಕೂಡ ಪೂಜಾ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಇನ್ನು ಮನೆಯಲ್ಲಿರೋರು ಕೂಡ ಈ ದೇವರ ಸಾಮಾನುಗಳನ್ನೆಲ್ಲವನ್ನೂ ಕೂಡ ಶುದ್ಧೀಕರಣ ಮಾಡಿ ಆನಂತರ ದೇವರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂತಹ ವಸ್ತುಗಳಿಗೆ ದರ್ಬೆಯನ್ನು ಕೂಡ ಬಳಕೆ ಮಾಡ್ಕೊಳ್ತಾರೆ. ಇದು ಹಿಂದಿನಿಂದ ಬಂದಿರುವಂತಹ ವಿಚಾರ. ಮತ್ತು ಗರ್ಭಿಣಿಯರು ಕೂಡ ಹೊರಗಡೆ ಹೋಗೋದಿಲ್ಲ. ಮತ್ತು ಏನು ಮಾಡಬೇಕು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ, ಗ್ರಹಣದ ಸಮಯದಲ್ಲಿ ಧ್ಯಾನ ಮಾಡಬೇಕು, ಭಜನೆ ಮಾಡಬೇಕು, ಚಂದ್ರದೇವನ ಮಂತ್ರವನ್ನು ಪಠಿಸಬೇಕು, ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಬೇಕು, ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಬೇಕು, ಸೂತಕದ ಕಾಲದ ನಂತರ ಮನೆಯನ್ನು ಗಂಗಾ ಜಲದಿಂದ ಶುದ್ಧೀಕರಣ ಮಾಡಬೇಕು, ಬಜರಂಗ ಬಾಣ ಮತ್ತು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿದ್ರು ಒಳಿತು. ಆಹಾರ ಹಾಗೂ ಪಾನೀಯಗಳ ಮೇಲೆ ತುಳಸಿಯನ್ನು ಹಾಕಬೇಕು.